ಸಮಾಜ ಸೇವಕ ಹಾಗೂ ಬಿಜೆಪಿ ಯುವ ಮುಖಂಡರಾದ ರಾಕೇಶ್ ಗೌಡ ಅವರ ಹುಟ್ಟುಹಬ್ಬವನ್ನು ಟೀಮ್ ಲಿಯಾನ್ ವಾಟರ್ ಟ್ಯಾಂಕ್ ವತಿಯಿಂದ ರಕ್ತದಾನ ಮಾಡುವ ಮೂಲಕ ಆಚರಿಸಲಾಯಿತು. ಮೈಸೂರಿನ ವಿಜಯನಗರದಲ್ಲಿರುವ ಇಂದಿರಾ ನರ್ಸಿಂಗ್ ಹೋಂ ಎದುರಿನ ಕ್ರೀಡಾಂಗಣದಲ್ಲಿ ರಕ್ತದಾನ ಶಿಬಿರ ಏರ್ಪಡಿಸಿದ್ದು, ಶಿಬಿರಕ್ಕೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಹಾಗೂ ಮಾಜಿ ಶಾಸಕ ಎಲ್ ನಾಗೇಂದ್ರ ಹಾಗೂ ಯುವ ಮೋರ್ಚಾ ಕಿರಣ್ ಗೌಡ ಸೇರಿದಂತೆ ಇತರೆ ಗಣ್ಯರು ಶಿಬಿರಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಗಣ್ಯರು, ಯುವ ಮುಖಂಡ ರಾಕೇಶ್ ಗೌಡರಂತೆ ಈ ರೀತಿ ಸಮಾಜ ಸೇವೆಗಳು ಎಲ್ಲರೂ ಕೂಡ ಮಾಡಬೇಕು ಎಂದು ಜೊತೆಗೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸಿದರು. ಈ ವೇಳೆ ರಾಕೇಶ್ ಗೌಡರ ಆಪ್ತರಾದ ಶ್ಯಾಮ್, ಹರೀಶ್, ದೀಪು, ಪುನೀತ್, ಭರತ್, ಪ್ರವೀಣ್ ಬುದ್ಧ, ಅಭಿಷೇಕ್, ವಿನೋದ್, ಪ್ರಮೋದ್, ನಂದನ್, ದಿಲೀಪ್, ಮನೋಜ್ ಹಾಗೂ ಕುಮಾರ್ ಕೊಪ್ಪಳ ಮತ್ತು ಬಸವನಗುಡಿ ಗ್ರಾಮಸ್ಥರು ರಾಕೇಶ್ ಗೌಡರಿಗೆ ಶುಭ ಕೋರಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟರು. ನಾವೊಂದು ಸ್ಟೆಪ್ ಮೇಲೆ ಹೋದ ಅನ್ಸ್ಬಿಡ್ದು. 14ರಲ್ಲಿ 12 ಅನ್ಕೋಣ. ಫಸ್ಟ್ ಮೊದಲನೇ ಅಂತದ್ದು ದೇವರಣೆಗೆ ಒಂದು ಸ್ಟೆಪ್ ಈಗ ನೆಲ್ಸ್ಬಿಡ್ತು. ನಮಗೆ ಎದೆ ಬಿಡ್ದ ಅಣ್ಣ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಮ್ಮ ಚಾಮರಾಜ ಕ್ಷೇತ್ರದ ಯುವ ನಾಯಕರಾಗಿರುವಂತಹ ರಾಕೇಶ್ ಅವರ ಹುಟ್ಟುಹಬ್ಬ ಇವತ್ತು. ಅವರಿಗೆ ಜನ್ಮದಿನದ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ ನಿಮಗೆ ಆಯುಷ್ಯ, ಆರೋಗ್ಯ, ಎಲ್ಲ ಸಮೃದ್ಧಿಯನ್ನು ಕೂಡ ಕೊಡಲಿ ಅಂತೇಳಿ ಹೇಳಿ ನಾನು ಪ್ರಾರ್ಥಿಸ್ತೇನೆ. ಇವತ್ತು ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇದು ರಕ್ತದಾನ ಶಿಬಿರವನ್ನು ಆಯೋಜನೆಯನ್ನು ಮಾಡಿದ್ದಾರೆ. ಸುಮಾರು ಜನ ಬಂದು ಇಲ್ಲಿ ಅವರ ಸ್ನೇಹಿತರುಗಳು ಎಲ್ಲ ಸೇರಿ ರಕ್ತದಾನವನ್ನು ಮಾಡಿದ್ದಾರೆ. ಒಂದು ಒಳ್ಳೆಯ ಶ್ಲಾಘನೀಯ ಕೆಲಸ. ಸಾಮಾನ್ಯವಾಗಿ ಎಲ್ಲ ಯಂಗ್ಸ್ಟರ್ಸ್ಗಳು ಹುಟ್ಟುಹಬ್ಬನ ಆಚರಣೆ ಮಾಡೋದು ಅಂತೇಳಿ ಹೇಳಿದರೆ ಎಲ್ಲ ಮೋಜು ಮಸ್ತಿ ಪಾರ್ಟಿಗಳು ಮಾಡ್ತಾರೆ. ಆದರೆ ರಾಕಿಯವರು ರಕ್ತದಾನ ಶಿಬಿರವನ್ನು ಏರ್ಪಡಿಸಿ ಒಂದು ಒಳ್ಳೆಯ ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಹೇಳಿ ಹಾರೈಸ್ತೀನಿ. ಥ್ಯಾಂಕ್ ಯು. ಸರ್, ಇವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರವನ್ನು ನನ್ನ ಸ್ನೇಹಿತರು, ಹಿತೈಷಿಗಳು, ನನ್ನ ಕುಂಬಾರಕೊಪ್ಪಲು ಗ್ರಾಮಸ್ಥರೆಲ್ಲ ಸೇರಿ ಒಂದು ಒಳ್ಳೆ ರೀತಿಯಲ್ಲಿ ಬ್ಲಡ್ ಕ್ಯಾಂಪನ್ನು ಎಲ್ಲ ಹಮ್ಮಿಕೊಂಡಿದ್ವಿ. ಇನ್ನೆಚ್ಚು ಮುಂದಿನ ದಿನಗಳಲ್ಲಿ ಎಲ್ಲರೂ ಯುವಕರುಗಳು ಹುಟ್ಟುಹಬ್ಬವನ್ನು ಇದೇ ಥರ ಒಂದು ಬ್ಲಡ್ ಕ್ಯಾಂಪ್ ಮೂಲಕ ಒಂದು ಒಳ್ಳೆಯ ಸಂದೇಶ ಒಂದು ಜನಗಳಿಗೆ ಒಂದು ಇದು ಮಾಡಿ ತಲುಪಿಸಿ ಅನ್ನೋದು. ಸರ್, ಈಗ ಒಂದು ಬಡವರಿಗೆ ಒಂದು ಬ್ಲಡ್ಡು ಕೊಡೋದಾಗಲಿ, ಅವರು ನಮ್ಮ ಬಾಟ್ಲಿಗೆ 1,000 2,000 ಇರುತ್ತೆ. ಇದಾದ್ರಿಂದ ಉಚಿತವಾಗಿ ನಾವೊಂದು 30-40 ಬಾಟ್ಲು ಬ್ಲಡ್ ಡೊನೇಟ್ ಮಾಡಿದ್ದೀವಿ. ಸೊ ಅದೇ ಥರನೂ ಎಲ್ಲ ಇದೇ ಥರ ಹುಟ್ಟುಹಬ್ಬವನ್ನು ಹಿಂಗೆಲ್ಲ ಮಾಡ್ಕೊಂಡ್ರೆ ಎಲ್ಲ ಬಡವರು ಮತ್ತು ಎಲ್ಲರಿಗೂ ಒಂದು ಹೆಲ್ಪ್ ಆಗುತ್ತೆ. ಅವ್ರಿಗೂ ಒಂದು ದುಡ್ಡನ್ನು ಕೊಡೋಂಥದ್ದು ಇದೇ ಥರ ನಮ್ಮಂಥ ಯುವ ಪೀಳಿಗೆಯಲ್ಲಿ ಯುವಕರು ಒಂದು ರಕ್ತದಾನ ಶಿಬಿರ ಮಾಡ್ಕೊಂಡು ಅವ್ರಿಗೂ ಒಂದು ಒಳ್ಳೆಯದು ಇದಾಗುತ್ತೆ. ಸರ್ ಇಂಪ್ರೂವೇಷನ್ ಏನಿಲ್ಲ ಸರ್. ನಾವು ಮೊದಲಿಂದನೂ ಇದೇ ಥರ ಮಾಡ್ಕೊಂಡ್ಬರ್ತಿದ್ದೋ. ಲಾಸ್ಟ್ ಟೈಮು ಮಾಡಿದ್ದು ಕೊರೋನಾ ಪೀರಿಯಡಲ್ಲೂ ಮಾಡಿದ್ದು. ಆವಾಗ ನಾವು ಎಚ್ಚೆತ್ತು ಮಾಡಿರಲಿಲ್ಲ. ಈ ಸತಿ ಈಗ ಮಾಡ್ಕೊಂಡಿದ್ದನ್ನ ನನ್ನ ಸ್ನೇಹಿತರುಗಳೆಲ್ಲ ಚೆನ್ನಾಗಿ ಅದ್ದೂರಿಯಾಗಿ ಮಾಡಿಸ್ಕೊಟ್ಟಿದ್ದಾರೆ ಸರ್. ಎಲ್ಲ ಬಂದಿದ್ದರು ಸರ್. ನಾಗೇಂದ್ರಣ್ಣ MLA ನಾಗೇಂದ್ರಣ್ಣ ಅವ್ರು ಬಂದಿದ್ದರು, ಚೌಡಪ್ಪಣ್ಣವ್ರು ಬಂದಿದ್ದರು, ಮತ್ತು ನಮ್ಮ ಪ್ರತಾಪ್ ಸಿಂಹ ಸರ್ ಬಂದಿದ್ದರು. ಆಮೇಲೆ ನಮ್ಮ BJP ಮುಖಂಡರಾದ ಕಿರಣ್ ಗೌಡ್ರು ಬಂದಿದ್ದರು, ಮತ್ತು ನಮ್ಮ ನಾಯಕರಾದ ಶ್ರೀಧರ್ ಗೌಡ್ರು, KV ಶ್ರೀಧರ್ ಗೌಡ್ರು ಅವರು ಬಂದು ಅವರೆಲ್ಲ ಇಲ್ಲಿ ನಿಂತು ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ನಮ್ಗೆ ಒಳ್ಳೆ ಆಶೀರ್ವಾದ ಹೊರಟೋಗಿದೆ ಸರ್. ಒಂದು 40-50 ಜನ ಇದು ಸ್ವಇಚ್ಛೆಯಿಂದ ನಮ್ಮ ಬ್ರದರ್ ಅವ್ರ ಬರ್ತಡೆ. ಇದು ಯಾವ ರೀತಿ ಅಂದರೆ ಇದು ಈ ಯುವಕರಲ್ಲಿ ಉತ್ತೇಜನಕಾರಿಯಾಗಿ ಮಾಡಿರೋದು. ಇವತ್ತು ನಾನೇನೋ ಮಾಡಬೇಕಂತ ಇಲ್ಲ, ಅವರೇ ಸ್ವಯಂಭೂ. ಲೈಕ್ ಯಾವ ರೀತಿ ಅಂದರೆ ನಾನು ಕೊಡ್ತೀನಿ ಬ್ಲಡ್ಡು,
ನಾವು ಸಮಾಜಕ್ಕೆ ನಮ್ಮ ರಾಕೇಶ್ ಅಣ್ಣಂಗೋಸ್ಕರ ನಾವೇನಾದ್ರು ಮಾಡ್ತೀವಿ ಅಂದ್ಬಿಟ್ಟು ಅವರೇ ಉಚಿತವಾಗಿ ಬ್ಲಡ್ ಕೊಟ್ಟವರು. ಇದು ಯಾವ ರೀತಿ ಅಂದರೆ ಮಾದರಿ ಆಗ್ತಿದೆ ಈಗ ಯುವಕರಲ್ಲಿ, ಇದೆಲ್ಲ ಮಾದರಿಯಾಗಿ ನೆಕ್ಸ್ಟ್ ಪೀಳಿಗೆಗೆ ಇದೇ ರೀತಿ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ಅವ್ರದ್ದು ಇನ್ನೂ ತುಂಬ ಆಸೆಗಳಿದೆ. ಸಮಾಜ ನನಗೆ ಕೊಟ್ಟಿದೆ, ನನ್ನ ಸಮಾಜಕ್ಕೆ ಏನಾದ್ರು ಕೊಡಬೇಕು, ನನ್ನ ಸಮಾಜಕ್ಕೆ ಮಾದರಿ ಆಗಬೇಕು, ನಮ್ಮ ತಂದೆ ತಾಯಿ ಹೆಸರಿಗಿಂತ ನನಗೆ ಸಮಾಜದಲ್ಲಿ ನಾನು ನಮ್ಮ ತಂದೆ ತಾಯಿ ಹೆಸರನ್ನ ನಾನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಅವ್ರದ್ದು ಮನೋಭಾವನೆ ಇದೆಯಲ್ಲ, ಅದು ಈಗಿನ ಯುವಕರಲ್ಲಿ ಅವರೇ ಒಂದು ಮಾದರಿ ಆಗ್ತಿದ್ದಾರೆ ನಮಗೆ. ಅವ್ರು ನೋಡ್ರೆ ನಮ್ಗೆ ಅಷ್ಟು ಖುಷಿ ಆಗುತ್ತೆ. ಅಷ್ಟು ಹುಡುಗರು, ಅಷ್ಟು ಜನ, ಅಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು, ಊರಿನ ಮುಖಂಡರುಗಳು ಎಲ್ಲರೂ ಹಾರೈಸ್ತಾ ಇದ್ದಾರೆ. ನಿಜವಾಗ್ಲೂ ಆ ತಾಯಿ ಚಾಮುಂಡೇಶ್ವರಿ ಇವರಿಗೆ 100 ವರ್ಷ ಇದೇ ರೀತಿ ಒಳ್ಳೆ ಕಾರ್ಯಗಳನ್ನ ಸಮಾಜಕ್ಕೆ ಮಾಡಲಿ ಅಂತ ನಾವು ಕೇಳ್ಕೊತೀವಿ ಸರ್. ಅದು ಭಗವಂತನ ಇಚ್ಛೆ. ಈಗ ಅದು ಈಗ ಸರ್ ಇಲ್ಲ, ಈಗ ಮೀಡಿಯಾದವರು ಈಗ ನಮ್ಮ ರಾಕೇಶ್ ಗೌಡ್ರನ್ನ ನೀವು ಅಷ್ಟು ಪ್ರೀತಿಯಿಂದ ನೀವು ಅವ್ರನ್ನ ಬರ್ಮಾಡ್ಕೊತಾ ಇದ್ದೀರಾ ಅಂದ್ರೆ ಸಮಾಜಕ್ಕೆ ಇಂಥವ್ರು ಬಂದ್ರೆ ಅಲ್ವಾ ಸರ್? ಈಗ ದೊಡ್ಡ ಪ್ರಧಾನಿ ಮೋದಿಯವರು ಹೆಂಗ್ ಬಂದ್ರು ಸರ್? ಈ ಥರ ಯುವಕರಾಗೆ ಬಂದಿದ್ದು, ಸಂಘಟನೆ ಮೂಲಕ ಬಂದ್ರು. ಇವ್ರು ಅದೇ ರೀತಿ ಮಾಡ್ತಿರೋದು ಯಾವ ರೀತಿ ಅಂದ್ರೆ ಜನಗಳಿಗೋಸ್ಕರ ಬದುಕ್ತಾ ಇದ್ದಾರೆ. ಇವ್ನು ಇಂಥವ್ರು ಜನಗಳಿಗೋಸ್ಕರ ಬದುಕ್ತಾ ಇರಬೇಕಾದ್ರೆ ಇವ್ರುಗಳು ಬರ್ಬೇಕು ರಾಜಕೀಯಕ್ಕೆ, ನಾವುಗಳು ಬರೋಕ್ಕಾಗಲ್ಲ ಸರ್ ಅಲ್ವಾ? ಇಂಥವ್ರೇ ಬರಬೇಕು. ಇಂಥವ್ರು ಬಂದ್ರೇನೆ ಸಮಾಜದಲ್ಲಿ ಒಳ್ಳೆ ಕಾರ್ಯಗಳಾಗೋದು. ಯುವಕರೇ ಸರ್ ಮುಂದಿನ ಪೀಳಿಗೆ ನಾಯಕರು. ಇವರು ಜನ ನಾಯಕ ಆಗಕ್ಕೆ ಬರ್ತಲ್ಲ, ಜನ ಸೇವಕ ಆಗಕ್ಕೆ ಬರ್ತಾರದು. ಇಂಥವ್ರು ನಿಜವಾಗ್ಲೂ ಬರಬೇಕು. ಇವತ್ತು ಮೊದಲನೇದಾಗಿ ರಾಕೇಶ್ ಗೌಡ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಜೀವಧಾರ ಬ್ಲಡ್ ಬ್ಯಾಂಕ್ ವತಿಯಿಂದ ಇವರ ಹುಟ್ಟುಹಬ್ಬದ ಅಂಗವಾಗಿ ಅವರ ಸ್ನೇಹಿತರ ಯುವ ಬಳಗದ ವತಿಯಿಂದ ಒಂದು ಸಮಾಜಮುಖಿ ಸೇವಾ ಕಾರ್ಯಕ್ರಮ ಮಾಡೋದ್ರ ಮೂಲಕ ರಾಕೇಶ್ ಗೌಡರ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ಅವರಿಗೆ ನಮ್ಮ ರಕ್ತ ನಿಧಿ ಕೇಂದ್ರದಿಂದ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಈ ರಕ್ತದಾನ ಶಿಬಿರ ಏನಕ್ಕೆ ಮಾಡಿದ್ದಾರೆ ಅನ್ನೋ ಉದ್ದೇಶ 4-6 ಜನಕ್ಕೆ ಉಪಯೋಗ ಆಗಲಿ ಅಂತ. ಇವತ್ತು ಅನ್ನದಾನನೂ ಕೂಡ ಮಾಡಿದ್ದಾರೆ. ಅನ್ನದಾನ ಮಾಡಿದ್ರೆ ಒಂದೊತ್ತಿನ ಹಸಿವು ಮಾತ್ರ ನಿಗಿಸುತ್ತೆ. ಅದೇ ರಕ್ತದಾನ ಮಾಡಿದ್ರೆ ಇಡೀ ಒಂದು ಪೇಷಂಟ್ಗೆ ರಕ್ತದಾನ ಮಾಡಿದ್ರೆ ಇಡೀ ಫ್ಯಾಮಿಲಿ ಬದುಕುತ್ತೆ. ಅದು ಜೀವನ ಪರ್ಯಂತ ಅದು ಆ ಬದುಕುವಂಥ ಲೈಫ್ ಕ್ಯಾರಿ ಮಾಡುತ್ತೆ ಅಂತ ಒಂದು ಮಹತ್ವದ ಕಾರ್ಯವನ್ನು ನಮ್ಮ ರಾಕೇಶ್ ಗೌಡರು ಮತ್ತು ಮಿತ್ರ ಬಳಗದವರು ಮಾಡಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳು. ಇದುವರೆಗೆ ಸುಮಾರು ಒಂದು 30 ಜನ ಡೊನೇಟ್ ಮಾಡಿದ್ದಾರೆ ರಕ್ತದಾನನ ಉಚಿತವಾಗಿ. ಅವರು ಆರೋಗ್ಯ ತಪಾಸಣೆ ಶಿಬಿರವನ್ನು ಕೂಡ ಹಮ್ಮಿಕೋಬೇಕು ಅಂತ ಅವರ ಮುಂದಿನ ಕಾರ್ಯಕ್ರಮದಲ್ಲಿದೆ. ಅಂಥ ಕಾರ್ಯಕ್ರಮದಲ್ಲಿ ನಮ್ಮ ಜೀವಧಾರ ಬ್ಲಡ್ ಬ್ಯಾಂಕ್ ವತಿಯಿಂದ ನಾವು ಆ ಸೇವೆಯನ್ನು ನಾವು ಮಾಡಲಿಕ್ಕೆ ನಾವು ಸಹ ಸಿದ್ಧವಿರ್ತೀವಿ. ಸೊ ಇಂಥ ಕಾರ್ಯಕ್ರಮದಲ್ಲಿ ನಮಗೂ ಭಾಗವಹಿಸಲಿಕ್ಕೆ ಜೀವಧಾರ ರಕ್ತನಿಧಿ ಕೇಂದ್ರಕ್ಕೆ ಅವಕಾಶ ಕೊಟ್ಟೋದಕ್ಕೆ ಅವರು ರಮೇಶ್ ಅವರ ಗೆಳೆಯರ ಬಳಗ ಮತ್ತು ಹಿತೈಷಿಗಳಿಗೂ ರಾಕೇಶ್ ಅವರ ಗೆಳೆಯರ ಬಳಗರಿಗೆ ನಾವು ಧನ್ಯವಾದಗಳನ್ನ ಹೇಳಿಸ್ತೇವೆ. ಥ್ಯಾಂಕ್ ಯು ಸರ್. ಫಸ್ಟ್ ಆಫ್ ಆಲ್ ಇವಾಗ ಅವರು ಎವ್ರಿ ಬರ್ಡೇ ಟೈಮಲ್ಲಿ ಈ ಥರ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಬ್ಲಡ್ ಕ್ಯಾಂಪ್ ಮಾಡೋದ್ರಿಂದ ಅರೇಂಜ್ ಮಾಡೋದ್ರಿಂದ ಎಷ್ಟೊಂದು ಜನ ಪೇಷಂಟ್ಸ್ಗೆ ಯೂಸ್ ಆಗುತ್ತೆ, ಜೊತೆಗೆ ಕೊಡೋರ್ಗೂ ಕೂಡ ಯೂಸ್ ಆಗುತ್ತೆ. ಲೈಕ್ ಆ್ಯಸ್ ಎ ಮೆಡಿಕಲ್ ಸ್ಟೂಡೆಂಟ್ ಬ್ಲಡ್ ಕ್ಯಾಂಪ್ ಅವ್ರು ಬ್ಲಡ್ ಡೊನೇಟ್ ಮಾಡೋದ್ರಿಂದ ಅವ್ರಿಗೆ ಹೆಲ್ಪ್ ಇರುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು, ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಆ ಕೇಸಸ್ ಎಲ್ಲ ಕಡಿಮೆ ಆಗುತ್ತೆ. ಸೊ ಒಳ್ಳೆ ಕಾರ್ಯ ಮಾಡ್ತಿದ್ದಾರೆ, ಹೀಗೆ ಮಾಡ್ಕೊಂಡು ಹೋಗಲಿ ಅಷ್ಟೇ.